ಏನಪ್ಪ ಅಂದ್ರೆ ಇದು ನೀವು ಕ್ರೆಡಿಟ್ ತೊಗೊಳ್ರಿ, ನೀವು ಮಾಡಿದಿರಿ ಯಾರಿದ್ರು ಆ ಸಮಯದಲ್ಲಿ ಅನ್ನುವಂಥದ್ದು. ಆದರೆ ಆ ಕ್ರೆಡಿಟಿಗಾಗಿ ಒಂದು ಸಣ್ಣತನ ಯಾರಿಂದನೂ ಬರಬಾರ್ದು ಅನ್ನೋದನ್ನು ಅಷ್ಟೇ ಇಲ್ಲಿ ಪ್ರಮುಖವಾಗಿದ್ದಂಥ ವಿಷಯ. ಯಾರು ಮಾಡಿದ್ರು ಜನಸಲುವಾಗಿ ಮಾಡ್ತಾ ಇದ್ದೀರಿ, ಜಲ್ಲೆಯವ್ರು ಮಾಡಲಿ, ನಮ್ಮ ಅಣ್ಣ ಸಾಹೇಬ ಜೊತೆಗೆ ನಮ್ಮ ಇವತ್ತು ಸೌದಿಯವ್ರು ಮಾಡಲಿ, ಮತ್ತು ಬಟ್ ಈಗ ಬಂದಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ MP ಆದಂತಹ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇನ್ನು ಮುಂದೆ ಮಾಡಲಿ, ಇವೆಲ್ಲರೂ ಕುಡ್ಕೊಂಡು ಮಾಡ್ಕೊಂಡು ಹೋಗುವಂಥ ಸಂದರ್ಭಗಳು. ಇದರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡೋಕ್ಕಿಂತಲೂ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕ್ರೆಡಿಟ್ ತೊಗೊಳ್ಳೋದು ಯಾಕಪ್ಪ ಅಂದ್ರೆ ಜನರು ನಮ್ಮ ಕೆಲಸ ನಾವು ಮಾಡಿದ್ರು ತೋರಿಸುವಂಥದ್ದು. ಭಾಳ ಸಂತೋಷ, ಎಲ್ಲರಿಗೂ ಜನ ನೋಡ್ತಾ ಇದ್ದಾರೆ ಯಾರು ಮಾಡಿದರು ಯಾರಿಲ್ಲ. ಇವತ್ತು ಜನನೂ ಅಷ್ಟು ಮುಗ್ದ್ರಿಲ್ಲ ನಾವು ತಿಳ್ಕೋವಷ್ಟ. ಹಾಗೆ ತಿಳ್ಕೊಂಡು ಪೂರ್ತಿಯಾಗಿ ಅಲ್ಲೇ ಏನಪ್ಪ ಅಂತಂದ್ರೆ ಏನೋ ಇಡೀ ಒಂದು ರಾಜಕೀಯ ವ್ಯವಸ್ಥೆ ತಿಳ್ಕೊಂಡಂಥವರು ಇಲ್ಲ. ಆದ್ರೆ ಇದನ್ನು ಲಾಭ ತೊಗೊಳ್ಳಿಕ್ಕೆ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೇ ಸಂದರ್ಭದಲ್ಲೇ ಈಗೇನು ತಿಕ್ಕಾಟ ಶುರುವಾಗ್ಯದಲ್ಲ, ಇದರ ಪರವಾಗಿ ಅಥಣಿ ಏರಿಯಾದಲ್ಲೇ ಅಥಣಿಯಲ್ಲೇ ವಿಶೇಷವಾಗಿ ಸೌದಿಯವ್ರ ಪರವಾದಂಥ ಧ್ವನಿ ಮತ್ತೆ ಹೇಳಲಿಕ್ಕೆ ಹತ್ತದ. ಅದು ವಿಶೇಷವಾಗಿ ಸೌದಿಯವರಿಗೆ ಬೆಂಬಲ ಕೊಡೋ ಸೂಚನೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥ ಅವ್ರ ಬೆಂಬಲಿಗರು. ಈಗ ನಡೆದೇ ಬೆಂಬಲಿಗರ ನಡೆಗಿಂತ ತಿಕ್ಕಾಟದಿಂದ ಜಾರಕಿಹೊಳಿ ಬೆಂಬಲಿಗರಾದಂತಹ ಈ ಖರೇಣ್ಣವರಾಗಿರ್ಬೋದು, ಇನ್ನುಳಿದವರಲ್ಲಿ ಹೋಗಿದ್ದು, ಜೊತೆಗೆ ಅಲ್ಲಿಯ ನಮ್ಮ ಸೌದಿಯವರ ಬೆಂಬಲಿಗರು, ಜೊತೆಗೆ ಅವರ ಮಗ ಇದ್ದನೋ ಇಲ್ಲೋ ಇವ್ರು ಇದ್ದಾರ ಅಂತ ಇಬ್ಬರನ್ನ ಆರೋಪ ಮಾಡ್ತಾ ಇದ್ದಾರೆ. ಖರೇಣ್ಣವ್ರು ಮತ್ತಿದ್ದು ಅವರಿಬ್ಬರು ಅಲ್ಲಿದ್ದರು ಅನ್ನುವಂಗೆ ಅವರ ಪ್ರಚೋದನೆ ಮಾಡಿದ್ರು. ನನ್ನ ಜೀವಕ್ಕೆ ಏನಾದರೂ ಅವರ ಕಾರಣ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬೆಂಬಲಿಗರ ಮಧ್ಯದಲ್ಲಿ ಆಲೂಗೂರವರು ಸೌದಿಯವ್ರ ಪರವಾಗಿನೂ ಮಾತಾಡ್ತಾ ಇದ್ದಾರೆ. ಇವರ ಬೆಂಬಲಿಗರ ತಿಕ್ಕಾಟದಿಂದಾಗೆ ಇದು ಮತ್ತಲ್ಲೇ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ ಇಲ್ಲಿ ವಿಶೇಷವಾಗಿ. ಅದನ್ನೆಲ್ಲ ಗಮನಿಸಿದಾಗ ಇಂಥ ರಾಜಕೀಯ ಹೌದು ನಮ್ಮಿಂದ ಆಗಿದೆ ಅನ್ನೋದು ಹೇಳುವಂಥದ್ದು ಸರಿ, ಆದರೆ ಈ ರಾಜಕೀಯಕ್ಕೆ